ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಇದ್ದಾರೆ ಅಂಬಿಕಾ ಪೂಜಾರಿ ವಕ್ವಾಡಿಯವರು. ಇವರು ನಾಟಕ ನಿರ್ದೇಶನ, ಯಕ್ಷಗಾನ ಪ್ರಸಂಗಕರ್ತೆ, ಹೀಗೆ ಅನೇಕ ವಿಷಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಅಂಬಿಕಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಾನು ಹುಟ್ಟಿದ್ದು ಒಕ್ವಾಡಿ, ಕುಂದಾಪುರ ತಾಲೂಕಿನ ಆನೆಗುಡ್ಡೆ ದೇವಸ್ಥಾನ ಸ್ವಲ್ಪ ಹಿಂದೆ ಬರ್ತದೆ. ಒಕ್ವಾಡಿ ಅನ್ನೋ ಗ್ರಾಮದಲ್ಲಿ. ತಂದೆ ರಾಜೇಂದ್ರ ಪೂಜಾರಿ, ತಾಯಿ ಹೇಮಾವತಿ ಅಂತ. ನಾವು 3 ಜನ ಮಕ್ಕಳು. ಎಲಿಮೆಂಟ್ರಿ ಒಕ್ವಾಡಿಯಲ್ಲೇ ಹೋಗಿದ್ದು. ಹೈಸ್ಕೂಲು ಕೋಟೇಶ್ವರ, ಆಮೇಲೆ PUC ತೆಕ್ಕಟ್ಟೆಯಲ್ಲಿ ಮಾಡಿದ್ದು. ಓಕೆ ಓಕೆ. ಆ ದಿನಗಳು, ನಿಮ್ಮ ಬಾಲ್ಯದ ದಿನಗಳು ಹೇಗೆ ಕಳೆದ್ರಿ ನೀವು? ಹೇಗಿತ್ತು ಬಾಲ್ಯ ದಿನಗಳು? ನಾ ಹೆಚ್ಚು ಸಾಹಿತ್ಯ, ನನಗೆ ಯಕ್ಷಗಾನ ತುಂಬ ಇಷ್ಟ. ಸಣ್ಣದಿಂದಲೂ ಯಕ್ಷಗಾನ, ನಾಟಕ, ನೃತ್ಯ ಇದ್ರ ಬಗ್ಗೆ ವಿಶೇಷ ಒಲವಿತ್ತು. ಸೊ ಹಾಗೆ ಅಂತ ಕಾರ್ಯಕ್ರಮಗಳು ತೊಡಗಿಸ್ಕೊಂಡು ಬಾಲ್ಯವನ್ನು ಬಹಳ ಸುಂದರವಾಗಿ ಕಳೆದಿದ್ದೇವೆ. ನೀವು ಬಾಲ್ಯದಲ್ಲೇ ಯಕ್ಷಗಾನದಲ್ಲಿ ಪಾತ್ರ ಎಲ್ಲ ಮಾಡ್ತಾ ಇದ್ರಿ? ಇಲ್ಲ, ನಾನು ಪಾತ್ರ ಮಾಡ್ತಿಲ್ಲ, ನಾಟಕದಲ್ಲಿ ಮಾಡ್ತಾ ಇದ್ದೆ, ಮತ್ತೆ ನೃತ್ಯ ಎಲ್ಲ ಮಾಡ್ತಿದ್ದೆ. ಯಕ್ಷಗಾನ ತುಂಬ ನೋಡ್ತಾ ಇದ್ದೆ. ನಮ್ಮೂರು ಒಕ್ವಾಡಿಯಲ್ಲಿ ಯಾವಾಗಲೂ ಕಲೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾ ಇರ್ತದೆ. ಬಹಳಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿ ಮೊದಲು ಚೈತನ್ಯ ಯುವಕ ಮಂಡಲ ಅಂತ ಇತ್ತು, ಯುವಶಕ್ತಿ ಮಿತ್ರ ಮಂಡಳಿ, ಇದೆಲ್ಲ ಕಾರ್ಯಕ್ರಮಗಳು ಕಂಟಿನ್ಯೂ ನಡೀತಾ ಇತ್ತು. ಸೊ ಆವಾಗದಿಂದಲೂ ಅದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ, ಅಂದ್ರೆ ನೋಡ್ತಾ ನೋಡ್ತಾ ನಮ್ಮಲ್ಲೂ ಒಂದು ಆಸಕ್ತಿ ಬೆಳೀತಾ. ಯಕ್ಷಗಾನ ಪ್ರಸಂಗವನ್ನ ನೀವು ಬರಿತಾ ಇದ್ರಿ ಅಲ್ಲ, ಇದಕ್ಕೆ ಸ್ಫೂರ್ತಿ? ನಾನು ಸಣ್ಣದಿಂದ ಒಂದು ಯಕ್ಷಗಾನ ನೋಡಿ ನೋಡಿ ನಾನೊಂದೇನು ಬರಿಬೇಕು, ಬರವಣಿಗೆಯಲ್ಲಿ ನಂಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಯಕ್ಷಗಾನ ನೋಡ್ತಾ ನೋಡ್ತಾ ನಾನು ಕತೆ ಬರಿಬೇಕು, ನಾನು ಯಕ್ಷಗಾನವನ್ನು ಬರಿಬೇಕು ಅಂತ. ಅದಕ್ಕಿಂತ ಮೊದಲು ನಾಟಕವನ್ನು ಬರಿತಾ ಇದ್ದೆ. ನಾನು 14 ನಾಟಕಗಳನ್ನು ರಚಿಸಿದ್ದೇನೆ. ನಾನೇ ನಿರ್ದೇಶನ ಮಾಡಿ ಅಭಿನಯಿಸ್ತೇನೆ ಕೂಡ. ಅಂದರೆ ನಿಮ್ಮದು ತಂಡ ಉಂಟಾ? ಹೌದು ಹೌದು. ಯಾವುದೆಲ್ಲ ನಾಟಕ ಮಾಡಿದಿರಿ, ನೆನಪಿದೆಯಾ? ಒಂದೆರಡು ಹೆಸರು ಹೇಳಿ. ನನ್ನ ಮೊದಲ ನಾಟಕ ಎಣಿಸದ್ದು ಒಂದು ಅಂತ ಹೇಳಿ ಕುಂದಾಪುರ ಕನ್ನಡದಲ್ಲಿ. ಹೌದು, ಅದು ನಾನು SLC ಬಿಟ್ಟ ಟೈಮಲ್ಲೇ ಮಾಡಿದ್ದೆ, ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ. ಆ ನಂತರ ಕಂಟಿನ್ಯೂಟಿ ಸಣ್ಣ ಕಿರು ಪ್ರಹಸನಗಳು, ನಾಟಕಗಳು, ಕಿರು ನಾಟಕಗಳು ಮಾಡ್ತಾ ಬಂದೆ. ಲಾಸ್ಟ್ ಈ ಕಡೆ 2-3 ವರ್ಷದಿಂದ ಮಾತ್ರ ವಾಸಲ್ಲಿ 10 ವರ್ಷ ಗ್ಯಾಪ್ ತಗೊಂಡೆ. ಮಧ್ಯದಲ್ಲಿ ಮದುವೆ ಮಕ್ಕಳು ಅಂತ ಹೇಳಿ ಗ್ಯಾಪ್ ತಗೊಂಡೆ. ಆನಂತರ 10 ವರ್ಷದ ನಂತರ ಮತ್ತೆ ಮಾತ್ರ ವಾತ್ಸಲ್ಯ, ಹೆತ್ತವರ ಕೂಗು ಅಂತೆಲ್ಲ ನಾಟಕಗಳನ್ನು ಪ್ರತಿ ವರ್ಷ ಚೌತಿಗೆ ನಮ್ಮೂರಲ್ಲಿ ನಡೆಯುವಂಥ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಮ್ಮದೇ ಒಂದು ಟೀಮ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಒಂದು 10-20 ಜನ ನಾವು ಸೇರಿಕೊಂಡು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಅಂದರೆ ನೀವು ಬರೆಯುವಂಥ ನಾಟಕಗಳು ಹೇಗೆ, ಅಂದರೆ ಸಾಮಾಜಿಕ ವಿಷಯಗಳನ್ನು ತಗೊಳ್ತಿದ್ರ ಅಥವಾ? ಸಾಮಾಜಿಕ ವಿಷಯ ಮತ್ತೆ ಪ್ರಸ್ತುತ ಸಮಾಜದಲ್ಲಿ ಏನ್ ನಡೀತದೆ ಮೆಸೇಜ್ ಕೊಡುವಂತ ವಿಷಯಗಳನ್ನು ಆಯ್ಕೆ ಮಾಡ್ತಾ ಇದ್ರಿ? ಪ್ರಸ್ತುತ ಸಮಾಜದಲ್ಲಿ ಏನ್ ನಡೀತದೆ, ಏನೆಲ್ಲ ತೊಡಕುಗಳಿದೆ, ಅದನ್ನ ಒಂದ್ ಸ್ವಲ್ಪ ಪರಿಣಾಮ ಬೀರುವ ರೀತಿಯಲ್ಲಿ ನಾವು ನಾಟಕ ರಚಿಸಿ ಅಭಿನಯಿಸಿ ತೋರಿಸ್ತೇವೆ. ಅಂದರೆ ಈ ಬರವಣಿಗೆಯನ್ನು ಆರಂಭ ಮಾಡುವಾಗ ಅಂದರೆ ನಿಮಗಾಗೇ ನೀವು ಪ್ರಾರಂಭ ಮಾಡಿದ ಅಥವಾ ನಿಮಗೆ ಯಾರಾದರೂ ಹೇಳಿ ಈ ಥರ ಬರೀ ಚೆನ್ನಾಗಾಗುತ್ತೆ ಆ ಥರ ಸ್ಫೂರ್ತಿ ಕೊಟ್ಟವ್ರು ಯಾರಾದರೂ ಇದ್ದಾರೆ? ಇಲ್ಲ, ನಾಟಕಗಳನ್ನು ನಾವು ನಮ್ಮದೇ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಸ್ತ್ರೀಶಕ್ತಿ ಮತ್ತು ಯುವತಿ ಮಂಡಳಿ ಒಟ್ಟಾಗಿ ಒಂದು ಜಂಟಿ ಕಾರ್ಯಕ್ರಮ ಮಾಡುವ ಅಂತ ಹೇಳಿ, ಒಂದು ಅಂಗನವಾಡಿ ಎಲ್ಲ ಸೇರಿ ಕಾರ್ಯಕ್ರಮ ಮಾಡುವ ಅಂತ ಹೇಳಿದ್ರು. ಆವಾಗ ನಾವು ನಾಟಕ ಬರಿಬಾರ್ದು, ನಮ್ಮಲ್ಲೇ ನನಗೆ ಅಂಗನವಾಡಿ ಕಲಿಸಿದ ಭವಾನಿ ಟೀಚರ್ ಅಂತ ಹೇಳಿ ಅವರು, ಮತ್ತೆ HR ಶ್ರೀನಿವಾಸಾಚಾರ್ಯ ಅಂತ ಅವರ ಹಸ್ಬೆಂಡ್, ಅವರೆಲ್ಲ ನೀ ಬರೀ ನಿನ್ನ ಕೈಯಲ್ಲಿ ಆಗುತ್ತು ಅಂತೇಳಿ ಹಾಗೆ ಬರೀಲಿಕ್ಕೆ ಪ್ರಾರಂಭವಾದದ್ದು. ಹಾಗೆ ನನ್ನ ರಂಜಿತ್ ಕುಮಾರ್ ಶೆಟ್ಟಿ ಅಂತೇಳಿ ಹಟ್ಟಿ ಅಂಗಡಿ ಮೇಳದ ಈಗಿನ ಯಜಮಾನರು, ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ. ಆವಾಗ ಯುವಶಕ್ತಿ ಮಿತ್ರ ರಂಜಿತ ಬರೆದಂಥ ನಾಟಕಗಳು ನಡೀತಾ ಇತ್ತು. ನೀನು ಬರೀ ನಿನ್ನ ಕೈಲೂ ಆಗುತ್ತೆ ಅಂತ ಹೇಳಿ ಫಸ್ಟ್ ನಾಟಕ ಎಣಿಸೋದೊಂದು ನಾಟಕ, ಅದ್ರಲ್ಲಿ ನಾನು ರಚಿಸಿ ನಿರ್ದೇಶಿಸಿ ನಟಿಸಿದ್ದೆ ಕೂಡ. ಅದಕ್ಕಿಂತ ಮೊದಲು ನೃತ್ಯ ನಿರ್ದೇಶನ ಮಾಡ್ತಾ ಇದ್ದೆ ನಾನು. ಒಂದು 28-30 ಮಕ್ಕಳಿದ್ರು. ನಮ್ಮದೇ ಚಿಗುರು ತಂಡ ಒಕ್ವಾಡಿ ಅಂತ ಹೇಳಿ ಟೀಮ್ ಮಾಡಿಕೊಂಡು ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ತಾ ಇತ್ತು. ನೀವು ಯಕ್ಷಗಾನವನ್ನ ಮೇಳಕ್ಕೆ ಪ್ರಸಂಗವನ್ನ ಬರೆದು ಕೊಡ್ತೀರಿ, ಯಾವ ಮೇಳಕ್ಕೆ ಕೊಟ್ಟಿದ್ದೀರಿ? ನಾನು ಮೊದಲು ಕೊಟ್ಟದ್ದು ಪ್ರೇಮ ಸಂಘರ್ಷ ಅಂತ ಹೇಳಿ ಸೌಕೂರು ಮೇಳಕ್ಕೆ ಕೊಟ್ಟದ್ದು. 2ನೇ ಪ್ರಸಂಗ ಪ್ರಳಯ ಅಂತಕ್ಕೆ ಅಂತ ಹೇಳಿ, ಅದು ಸೌಕೂರು ಮತ್ತು ಸಾಲಿಗ್ರಾಮ 2ರಲ್ಲೂ ಆಯ್ತು. ನಂತರ ಹಟ್ಟಿ ಅಂಗಡಿ, ಮೆಕ್ಕೆಕಟ್ಟು, ಮಡಮಕ್ಕಿ,
ಎಲ್ಲ ಮೇಳಕ್ಕೂ ಕೊಡ್ತಾ ಇದ್ದೇನೆ ಈಗ. ಓಕೆ ಓಕೆ. ಸಾಕು. ಪ್ರತಿ ವರ್ಷ ಬರೆದು ಹೊಸ್ತು ಕೊಡ್ತಾ ಹೌದು ಇದ್ದೀರಾ ಹೌದು ಅಥವಾ ಹೌದು 5 ವರ್ಷದಿಂದ ನಾನು ಕೊಡ್ತಾ ಇದ್ದೇನೆ. ಈ ವರ್ಷ ಬರೆದಂತ ಹೊಸ ಪ್ರಸಂಗ? ಈ ವರ್ಷ ಸ್ವರ್ಣ ಸಿಂಧೂರ ಅಂತೇಳಿ ಮಡಮಕ್ಕಿ ಮೇಳದಲ್ಲಿ ಆಗ್ತಾ ಇದೆ. ಆಮೇಲೆ ವಿಧಿ ವಂಚಿತೆ ಅಂತ ಗುತ್ಯಮ್ಮ ಮೇಳದಲ್ಲಿ, ಸೌಕೂರು ಮೇಳದಲ್ಲಿ ಪಂಜರದ ಗಿಣಿ ಅಂತೇಳಿ ಅದಿನ್ನು ಬಿಡುಗಡೆ ಆಗಲಿಲ್ಲ. ಇದು ಸ್ವರ್ಣ ಸಿಂಧೂರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, 50 ಪ್ರಯೋಗದ ಹತ್ರ ಬಂದಿದೆ. ಅದು ವಿಷಯಗಳನ್ನು ಆಯ್ಕೆ ಹೇಗೆ ಮಾಡಿದ್ರಿ ನೀವು? ಮೊದಲಾಗೆ ಒಂದು ಮೇಳಕ್ಕೆ ಕೊಡುವಾಗ ಆ ಮೇಳದಲ್ಲಿ ಯಾರು ಕಲಾವಿದರಿದ್ದಾರೆ ಫಸ್ಟ್ ಅವ್ರಿಗೆ ತಕ್ಕ ಹಾಗೆ ವೇಷ ಹಂಚಿಕೆ ಮಾಡಿ ಕಥೆಯನ್ನ ನಾನೇ ಒಂದು ಕಲ್ಪನೆ ಮಾಡಿ ಈ ಥೀಮಲ್ಲಿ ಬರಬೇಕು ಅನ್ನುವ ರೀತಿಯಲ್ಲಿ ಕತೆ ಹೆಣಿತೇನೆ. ಆಕ್ಚುಲಿ ಪದ್ಯ ನಾನು ಬರೆಯುವುದಲ್ಲ. ಈ ಸಲ ಎಲ್ಲ ಬೇಳೂರು ವಿಷ್ಣುಮೂರ್ತಿ ನಾಯ್ಕ ಕೂಡ ಮೊದಲ ಪ್ರಸಂಗಕ್ಕೆ ದೇವದಾಸ್ ಈಶ್ವರ್ ಮಂಗಲ್ ಅವರು ಪದ್ಯ ಬರೆದಿದ್ರು. 2ನೇ ಪ್ರಸಂಗ ಪ್ರಳಯಾಂತಕ್ಕೆ ಖ್ಯಾತಿಗೆ ಮಹಾಬಲೇಶ್ವರ ಭಟ್ ಅವರು ಬರೆದಿದ್ರು. ಈಗ ಆಮೇಲೆ ಬೇಳೂರು ವಿಷ್ಣುಮೂರ್ತಿ ನಾಯ್ಕರ್ ಅವ್ರ ಪದ್ಯ ಬರೀತಾ ಇದ್ದಾರೆ. ಅಂದ್ರೆ ನೀವು ಕತೆ ಮಾತ್ರ ಬರ್ದು? ಹೌದು, ಕತೆ ಬರೆದು ನಮ್ಮ ಅವ್ರ ಹತ್ರ ಪದ್ಯ ಬರೆಸಿ ಮತ್ತೆ ಮೇಳಕ್ಕೆ ಕೊಡುದು. ಅವಶ್ಯಕತೆ ಇದ್ರೆ ನಾನು ಒಂದೊಂದು ಪದ್ಯ ಬರೀತೇನೆ, ಹಾಗೇನಿಲ್ಲ. ಇನ್ನು ಯಾವುದೆಲ್ಲ ನಿಮ್ಮ ಆಸಕ್ತಿಯ ವಿಷಯಗಳಿದೆ? ಓದುವುದು ನನಗೆ ತುಂಬಾ ಇಷ್ಟದ ಇದು ಬರವಣಿಗೆ, ತುಂಬಾ ಪುಸ್ತಕಗಳನ್ನು ಓದ್ತೇನೆ. ಕತೆ ಕವನ ಆ ತರ ಬರೆಯುವ ಹವ್ಯಾಸಗಳು? ಬರೀತೇನೆ, ಸಣ್ಣ ಕತೆ ಕವನ ಪ್ರಬಂಧ, ಎಲ್ಲಿಯಾದ್ರೂ ಪ್ರಬಂಧಗಳ ಸಿಕ್ಕರೆ ಅಂಥಗಳನ್ನು ಬರೆಯುವುದೆಲ್ಲ ಬಹಳ ಇಷ್ಟ. ರಸಪ್ರಶ್ನೆ ಅಂಥದ್ದೆಲ್ಲ ಬಹಳ ಇಷ್ಟ ನನಗೆ. ಈಗ ಪ್ರಸ್ತುತ ನಿಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ? ಈಗ ಇದೇ ನನ್ನ ಇದು 17 ಮತ್ತೆ ನಾನು ಓದ್ಲಿಕ್ಕೆ ಫ್ರೀಯಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಾನು ಕಾನೂನು ವಿದ್ಯಾಭ್ಯಾಸ ವೈಕುಂಠ ಬಾಲಿಕ ಕಾನೂನು ವಿದ್ಯಾಲಯದಲ್ಲಿ ಕಲಿಯುವಾಗಲೇ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ ಡಿಸ್ಕಂಟಿನ್ಯೂ ಆಯ್ತು. ಆಮೇಲೆ ನಾನು ಆ ನಂತರ ಈಗ 17 ವರ್ಷ ಬಿಟ್ಟು ಮತ್ತೆ ಓದಿ LLB ಡಿಗ್ರಿ ಮುಗಿಸಿದೆ ಕಳೆದ ವರ್ಷ. ಅದ್ರ ಜೊತೆಗೆ ಇದೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಲಾ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಮಾಡ್ಬೇಕು, ಮನೆಯಲ್ಲಿ ಸ್ವಲ್ಪ ಕೆಲವು ಸಮಸ್ಯೆಗಳಿದೆ, ಅದು ಮುಗಿಸ್ಕೊಂಡು ಫ್ರೀ ಮಾಡ್ಕೊಂಡು ಮಾಡ್ಬೇಕು. ಮುಂದಿನ ವರ್ಷದಿಂದ, ಮುಂದಿನ ವರ್ಷ ಅಲ್ಲ ಈ ವರ್ಷದಿಂದ ಯೋಜನೆ ಉಂಟು, ಯೋಜನೆ ಮಾರ್ಚಿಂದ ಮಾಡ್ಬೇಕಂತ ಇದ್ದೀನಿ. ಓಕೆ ಓಕೆ. ಯಾವುದಾದ್ರೂ ಒಂದು ಕಥಾ ಭಾಗವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ? ನೀವು ಬರೆದಂತ ನಾಟಕದ ಆಗ್ಲಿ ಅಥವಾ ಯಕ್ಷಗಾನದಾಗ್ಲಿ ಕತೆ ಹೇಳ್ಬೇಕಾ? ನಂದು ಹೆತ್ತವರ ಕೂಗು ಕಳೆದ ವರ್ಷ ಚೌತಿಯಲ್ಲಾಗಿತ್ತು. ಬಹಳ ಜನ ಮೆಚ್ಚಿಕೊಂಡ್ರು. ಒಂದು ಕುಟುಂಬ ಸ್ವಾಭಿಮಾನಿ ಸದಾಶಿವ ಮತ್ತು ಶಾರದಾ ಅಂತ ಹೇಳುವ ದಂಪತಿಗಳಿಗೆ 3 ಜನ ಮಕ್ಕಳಿರ್ತಾರೆ. ದೊಡ್ಡ ಮಗ ವಿದ್ಯಾಭ್ಯಾಸ ಮುಗಿಸಿದಾಗ ಅವನನ್ನ ಕಷ್ಟಪಟ್ಟು ಅವರು ದುಬೈಗೆ ಕಳಿಸ್ತಾರೆ. 2ನೇ ಮಗ ಅವನು ಕ್ರಿಕೆಟ್ ಹುಚ್ಚಿನವನಾಗಿರ್ತಾನೆ. ಅವನನ್ನು ಕೂಡ ತಾನು ಸ್ವಂತ ಉದ್ಯೋಗ ಮಾಡಬೇಕು, ಬಿಸ್ನೆಸ್ ಮಾಡ್ಬೇಕಂತ ಹೇಳಿದಾಗ ಇವರಲ್ಲಿ ಹಣ ಇರುವುದಿಲ್ಲ. ಆಗ ಅವನು ತುಂಬಾ ಹಠ ಮಾಡ್ತಾನೆ, ಅಣ್ಣನಿಗೆ ಕಳಿಸಿದ್ದೀರಾ ನನಗೆ ಕಳಿಸ್ಬೇಕು ಅಂತೇಳಿ. ಆಗ ಇವ್ರ ಮಗಳ ಮದುವೆಗೆ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನ ಅವನಿಗೆ ಕೊಡ್ತಾರೆ. ಆದ್ರೆ ಅವನಿಗೆ ಬಿಸ್ನೆಸ್ ಲಾಸ್ ಆಗ್ತದೆ, ಅವನು ದುರಭ್ಯಾಸಗಳ ದಾಸನಾಗ್ತಾನೆ. ಆಮೇಲೆ ಮಗಳಿಗೆ ಅವರು ದೊಡ್ಡ ಮಗ ಅಲ್ಲೇ ದುಬೈಲಿ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗ್ತಾನೆ. ಅವನು ಕೂಡ ತಂದೆ ತಾಯಿಯನ್ನು ಕೇರ್ ಮಾಡೋದಿಲ್ಲ. ಮಗಳನ್ನ ಅವಳು ವಿದ್ಯಾಭ್ಯಾಸ ಮುಗಿದವಳನ್ನ ಮದುವೆ ಮಾಡಿಸ್ಬೇಕು ಅನ್ನುವಾಗ ಕಷ್ಟಪಟ್ಟು ಅವ್ರ ಮದುವೆಗೆ ಶಾರದನ ಒಡವೆಗಳನ್ನೆಲ್ಲ ಅಡವಿಟ್ಟು ಮಾರಿ ತುಂಬಾ ಕಷ್ಟಲ್ಲಿ ಮದುವೆಗೆ ಅರೇಂಜ್ ಮಾಡ್ತಾರೆ. 2 ಮಕ್ಕಳು ಹೆಲ್ಪ್ ಮಾಡದಿದ್ದಾಗ ಸದಾಶಿವ ಅವರ ಮನೆಯನ್ನ ಇದು ಮಾಡಿ, ಅಂತ ಸಮಯದಲ್ಲಿ ಅವರು ಕಷ್ಟದಿಂದ ಕೂಡಿಟ್ಟ ಒಡವೆಗಳನ್ನ ಮಾರಿ ಬಟ್ಟೆ ತರ್ಕೊಂಡು ಬರುವಾಗ ಈ ಮಗ ಮನೆಯಲ್ಲೇ ಬಂದು ಕುಡಿದು ಅವನ ಸ್ನೇಹಿತನಿಂದ ಅವ್ರ ಮಗಳ ಅತ್ಯಾಚಾರ ಆಗ್ತದೆ, ಮದುಮಗಳದು. ಅವಾಗ ಇವರಿಗೆ ಅಸಹಾಯಕ ಸ್ಥಿತಿ ಆಗ್ತದೆ. ಏನ್ ಮಾಡುದು? ಕೊನೆಗೆ ಯಾರು ಹುಡುಗ ಅತ್ಯಾಚಾರ ಮಾಡಿದ್ದು ಅವನ ತಾಯಿ ದೊಡ್ಡ ಶ್ರೀಮಂತರೇ ಆಗಿರ್ತಾರೆ, ಜಗದಾಂಬ ಅಂತ. ಅವರಲ್ಲಿ ಹೋಗಿ ಬೇಡ್ಕೊಳ್ತಾರೆ. ಅವ್ರ ಕಾಲೆಲ್ಲ ಬಿದ್ದು ಬೇಡ್ಕೊಂಡ್ರು ಅವ್ರು ಒಪ್ಪುದಿಲ್ಲ. ಕೊನೆಗೆ ಶಾರದಮ್ಮ ಅವಳು ಕಾಲಿಗೆಲ್ಲ ಬಿದ್ದು, ಇಲ್ಲದ್ರೆ ನಾವು ಸಾಯ್ತೇವೆ, ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದಾಗ ಕೊನೆಯಲ್ಲಿ ಅವಳು ಒಪ್ತಾಳೆ. ಆದ್ರೆ ಒಂದು ಕಂಡೀಷನ್ ಮಾಡ್ತಾಳೆ, ಅಂದ್ರೆ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ತರಬೇಕಾದ್ರೆ ನನ್ನ ಮಗ ಅವಳ ಕುತ್ತಿಗೆ ತಾಳಿ ಕಟ್ಟಿದ ತಕ್ಷಣ ನೀವು ನಿಮ್ಮ ಮನೆ ಬಿಟ್ಟು ಹೋಗ್ಬೇಕು. ಅವ್ರು ಅದಕ್ಕೂ ಒಪ್ಪಿ ಮದುವೆ ಮಾಡಿಸಿ ಕೊಡ್ತಾರೆ ಮಗಳನ್ನ ಅವ್ರ ಮಗಳ ಜೊತೆಗೆ. ನಂತರದಲ್ಲಿ ಮತ್ತೊಂದು ಮಗ ದುಬೈಯಿಂದ ಬರ್ತೀವಿ, ಸಣ್ಣ ಮನೆಯಲ್ಲಿ ವಾಸವಾಗುತ್ತೆ. ಮಗ ದುಬೈಯಿಂದ ಬರ್ತಾನೆ, ಅವ್ನು ಸ್ವಂತದಾಗಿ ಅದೇ ಊರಲ್ಲಿ ದೊಡ್ಡ ಮನೆ ಕಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಹೃದಯ ಸಮಸ್ಯೆಯಿಂದ ಸದಾಶಿವನಿಗೆ ತೀವ್ರ ಅಸ್ವಸ್ಥರಾಗ್ತಾರೆ.
ಅದೇ ಸಮಯದಲ್ಲಿ ಶಾರದಮ್ಮ ಮಗನಲ್ಲಿ ಹೋಗಿ ಬೇಡ್ದಾಗ ಅವ್ನು ಕೊಡುದಿಲ್ಲ ಹಣ, ಅಂದ್ರೆ ಹೆಂಡತಿ ಹತ್ರ ಕೇಳ, ಹೆಂಡತಿ ಖಾಲಿ ಬಿದ್ದು ಬೇಡ್ದಾಗಲೂ ಅವಳು ತೊಳೆದು ನೀನು ಭಿಕ್ಷೆ ಬೇಡಿ, ನಿನ್ನ ಗಂಡನ ಬದುಕಿಸ್ಬೇಕಾದ್ರೆ ಭಿಕ್ಷೆ ಬೇಡ ನಂತರದಲ್ಲೇ ಅವಳು ಭಿಕ್ಷೆ ಬೇಡಿ ಗಂಡನಿಗೆ ಔಷಧಿ ಎಲ್ಲ ತರುವಂತ ಸನ್ನಿವೇಶಗಳೆಲ್ಲ ಬಹಳ ಚಂದಾಗಿ ಬಂದಿದೆ. ಎಂಡ್ ಹೇಗ್ ಮಾಡಿದ್ರಿ? ಎಂಡ್ ಅಂತ ಹೇಳಿದ್ರೆ ಅವಳು ಸದಾಶಿವನಿಗೊಬ್ಬ ತಮ್ಮ ಇರ್ತಾನೆ, ಅವನಿಗೆ ಆಸ್ತಿ ವಿಚಾರದಲ್ಲಿ ಮಕ್ಕಳ ತಲೆಯನ್ನೆಲ್ಲ ಕೆಡಿಸಿರ್ತಾನೆ. ಅವನನ್ನ ತ್ಯಾಗರಾಜ್, ಕೀರ್ತಿರಾಜ್ ಅಂತ ಅವನ ಹೆಸರು, ಅವನು ಬರ್ತಾನೆ ನಮ್ಮಲ್ಲಿ, ಅಂದ್ರೆ ಸದಾಶಿವ ಮತ್ತು ಶಾರದಮ್ಮನಲ್ಲಿ ಬರ್ತಾನೆ, ನಿಮ್ಮ ಪರಿಸ್ಥಿತಿ ಎಂತ ಇದಕ್ಕೆ ಬಂದು ಇದಕ್ಕೆಲ್ಲ ಕಾರಣ ನಾನಂತ. ಆವಾಗ ಅವನಿಗೆ ರಿಯಲೈಸ್ ಆಗ್ತದೆ ಅವನ ಪಾಲಿನ ಆಸ್ತಿಯನ್ನು ಕೂಡ ಅವ್ರು ಮಾರಿರುವುದಿಲ್ಲ ಅಂತ ಕಷ್ಟದಲ್ಲೂ. ಆವಾಗ ಅವನಿಗೆ ಎಲ್ಲ ಪತ್ರಗಳನ್ನು ಕೊಡ್ತಾರೆ, ನಮಗೆ ಆಪರೇಷನ್ಗೆ ಲಕ್ಷಾಂತರ ಬೇಕಾದ್ರು, ಸದಾಶಿವನ ಗುಣ ಮಾಡ್ಲಿಕ್ಕೆ ಹಣ ಬೇಕಾದ್ರು ತಮ್ಮನ ಪಾಲಿನ ಆಸ್ತಿಯನ್ನು ಅವ್ರು ಮಾರ್ಲಿಕ್ಕೆ ಒಪ್ಪೋದಿಲ್ಲ. ಅವರು ಅಷ್ಟು ಇದು ಅವನಿಗೆ ರಿಯಲೈಸ್ ಆಗ್ತದೆ. ಮಕ್ಕಳಿಗೆಲ್ಲ ಹೇಳಿ ಕರ್ಕೊಂಡು ಬರುವ ಸಮಯದ ಸದಾಶಿವ ಸತ್ತಿರ್ತಾರೆ. ಅವರು ಅಂದ್ರೆ ಮಕ್ಕಳು ತಾಯಿಯಲ್ಲಿ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳುವಾಗ ಅವರು ತಾಯಿ ಹೇಳ್ತಾಳೆ, ಈಗ ಕ್ಷಮೆ ಕೇಳುವ ಸಮಯ ಇದಲ್ಲ ಅಂತ ಹೇಳಿ ಅವಳು ಗಂಡನ ಮೈ ಮೇಲೆ ಬಿದ್ದು ಸಾಯ್ತಾಳೆ ಹೃದಯಘಾತ ಆಗಿ. ಇದ್ರ ಮೆಸೇಜ್ ಏನಂದ್ರೆ, ನೀವು ತಂದೆ ತಾಯಿಗೆ ಪ್ರೀತಿ ಕೊಡುವಾಗ ಅವ್ರು ಬದುಕಿದ್ದಲ್ಲೇ ಕೊಡಿ, ಅವ್ರಿಗೆ ನಿಮಗೆ ಬೇಕಾದಾಗ ನೀವು ಪ್ರೀತಿ ಕೊಟ್ರೆ ಅದು ಯೂಸ್ ಆಗುದಿಲ್ಲ. ಯಾಕಂದ್ರೆ ಯಾವ ಸ್ವಾರ್ಥ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಯಾವ ಟೈಮಲ್ಲಿ ನಾವು ಪ್ರೀತಿ ಕೊಡ್ಬೇಕು ಅದೇ ಟೈಮಲ್ಲಿ ಪ್ರೀತಿ ಕೊಡ್ಬೇಕು. ತಂದೆ ತಾಯಿಗಳನ್ನ ನಾವು ಗೌರವಿಸೋದು, ಪ್ರೀತಿಸೋದು ಆ ಸಮಯ ಅಂತ ಇರ್ತದೆ. ಕಡೆಗೆ ಬಂದು ನಮ್ಮ ಪಶ್ಚಾತ್ತಾಪ ಆಯ್ತು ಅನ್ನೋದಕ್ಕಿಂತ ಎಲ್ಲವನ್ನು ಒಂದು ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋದು, ಅಥವಾ ಯಾರೋ ಮಾತಿ ಕಿವಿ ಕೊಡದೆ ಕಷ್ಟದಲ್ಲಿ ಬೆಳೆಸಿದ ತಂದೆ ತಾಯಿಗಳನ್ನು ಎಲ್ಲರೂ ನೋಡ್ಕೊಳ್ಬೇಕು ಚೆಂದಾಗಿ ಅನ್ನುವ ಮೆಸೇಜ್ ಅನ್ನ ಕೊಟ್ಟಿದ್ದೇನೆ. ಓಕೆ, ಈಗ ನಾನು ಕೇಳುದಾದ್ರೆ, ಈಗ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ನೀವು ಬರವಣಿಗೆ ಬರೆಯುವಾಗ ಎಂಡಿಂಗ್ ಯಾವ ತರ ಮಾಡಕ್ ಇಷ್ಟಪಡ್ತೀರಿ ಅಂತ? ಎರಡೂ ಟೈಪ್ ಬರ್ತದೆ ಕತೆಗೆ ಅನುಗುಣವಾಗಿ. ಕೆಲವು ಸಲ ಟ್ರಾಜಿಡಿ, ನಂಗೆ ತುಂಬಾ ಕಳೆದ ವರ್ಷ ಹೆತ್ತವರ ಕೂಗಲ್ಲಿ ಟ್ರಾಜಿಡಿ. ನಾನು ಕೇಳುದೇನಂದ್ರೆ, ಈ ಎಲ್ಲ ಪಾತ್ರಕ್ಕೂ ನ್ಯಾಯ ಕೊಡಿಸಿಯೇ ನೀವು ಕತೆ ಮುಕ್ತಾಯ ಮಾಡ್ತೀವಿ? ಹೌದು. ಯಾಕಂದ್ರೆ ನನ್ಗದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಫಸ್ಟ್. ಮತ್ತೆ ಅಂದ್ರೆ ಈಗ ನಾವು ಪಾತ್ರ ಅಭಿನಯಿಸುವಾಗ್ಲು ನಾವು ಉಳಿದ ಕಲಾವಿದರಿಗೂ ನಾವು ಹೇಳ್ತಾ ಇರ್ತೇವೆ, ಅಂದ್ರೆ ಅದು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ಬರ್ದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಇಡೀ ಇದು ಸರಿ ಆಗ್ತದೆ ಅನ್ನುವ ಕಲ್ಪನೆ. ಅಂದ್ರೆ ಬರವಣಿಗೆಯಲ್ಲಿ ಕೆಲವರು ಅನೇಕ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರಲ್ವಾ, ಹ್ಯಾಪಿ ಎಂಡಿಂಗ್ ಕೊಡುದು, ಟ್ರಾಜಿಡಿ ಎಂಡಿಂಗ್ ಕೊಡುದು, ಕೆಲವೊಮ್ಮೆ ಎರಡನ್ನೂ ಮಾಡ್ದಲೆ ಓದುಗರಿಗೆ ಬಿಟ್ಟು ಬಿಡುವಂಥದ್ದು ಅಥವಾ ನೋಡುಗರಿಗೆ ಬಿಟ್ಟು ಬಿಡುವಂಥದ್ದು, ಈ ತರ ಎಲ್ಲ ಕ್ರಮಗಳನ್ನ ಇಟ್ಕೊಳ್ತಾರೆ. ಅದರಲ್ಲಿ ನೀವು ಯಾವ ತರ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಅಂತ ಹೇಳಿದ್ರೆ ಕತೆಗೆ ಅನುಗುಣವಾಗಿ ಮೇಡಮ್, ಯಾವ ತರ ಕತೆ ನಮ್ಗೆ ಇದಾಗ್ತದೆ, ಎಂಡಿಂಗ್ ಯಾವ ತರ ಕೊಟ್ರೆ ಚಂದ ಕಾಣಬಹುದು ಅಂತೇಳಿ ವಿಮರ್ಶೆ ಮಾಡ್ತೇನೆ. ಆಮೇಲೆ ನನ್ನ ಕೆಲವು ಬೇಕಾಗೋರು, ಈಗ ಸಾಹಿತ್ಯ ಬಗ್ಗೆ ಒಲವಿದವರು ಕತೆ ಬರೀ ಕೆಲವರ ಹತ್ರ ನಾನು ಒಂದು ಎಂಡಿಂಗ್ ಕೊಟ್ಟು ಇದು ಕೊನೆಗೆ ಎಂತ ಮಾಡೋದು ಅಂತ ಚರ್ಚೆ ಕೂಡ ಮಾಡ್ತೇನೆ. ಯಾಕಂದ್ರೆ ಒಬ್ಬರದೇ ನಿರ್ಧಾರಗಳು ಫೈನಲ್ ಬರೋದು, ಕೆಲವರ ಅಭಿರುಚಿಗಳನ್ನು ಬೇರೆ ಬೇರೆ ರೀತಿ ಇರ್ತದೆ. ಸೊ ಕೆಲವರ ಹತ್ರ ಸಜೆಷನ್ ತಗೊಳ್ತೇನೆ. ಹೆಚ್ಚಾಗಿ ನನಗೆ ಯಕ್ಷಗಾನದಲ್ಲಿ ನಾನು ಬರೆಯಲಿಕ್ಕೆ ಇದಾಗಿದ್ದವರು ಸಾಲಿಗ್ರಾಮ ಮೇಳದ ಹಾಸ್ಯ ಕಲಾವಿದರು ಕ್ಯಾದ್ಗಿ ಮಹಾಬಲೇಶ್ವರ ಭಟ್ ಮತ್ತೆ ಅವರ ಹೆಂಡತಿ ಪ್ರಭಾ ಭಟ್ ಅಂತ. ಅವರು ನಂಗೆ ಬಹಳ ನಾನು ಇಷ್ಟು ಯಕ್ಷಗಾನದಲ್ಲಿ ಇದು ಮಾಡ್ಲಿಕ್ಕೆ ಅವರ ಸಪೋರ್ಟ್. ಯಾಕಂದ್ರೆ ನಾವೊಂದು ಕತೆ ಬರೀತೇನೆ, ಅವರಲ್ಲಿ ತಕೊಂಡೋಗಿ ಮತ್ತೆ ಅವರು ಅದನ್ನ ಯಾವ್ದು ಬೇಕು ಯಕ್ಷಗಾನಕ್ಕೆ ಬೇಡ ಅಂತೇಳಿ ಫಸ್ಟ್ ಇಂದ ಇದು ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರ ಸಹಾಯನೇ ಯಾವಾಗ್ಲೂ ನೆನಪಿಸ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮದ ವೀಕ್ಷಕರಿಗೆ ಅಥವಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಕಾರ್ಯಕ್ರಮಕ್ಕೆ ಬಂದು ತುಂಬಾ ಖುಷಿ ಆಯ್ತು ಮೇಡಮ್. ನಮ್ಮ ಗೃಹಿಣಿಯರು ಮನೇಲಿ ಕೂತ್ಕೊಂಡೆ ಬೇರೆ ಬೇರೆ ಚಟುವಟಿಕೆಗಳನ್ನ, ಈಗ ಒಂದು ಇದಂತ ಹೇಳ್ತಾರೆ ಕೆಲವರು ಸುಮ್ಮನೆ ಮನೇಲಿ ಕೂತ್ಕೊಂಡು ಟಿವಿ ನೋಡೋದು ತಪ್ಪು ಅಂತ ಹೇಳ್ತಿಲ್ಲ, ಟಿವಿ ನೋಡುದು ಅಥವಾ ಮೊಬೈಲ್ಗಳಲ್ಲಿಯೋ ಏನೋ ಮಾಡೋ ಬದಲು ಕೆಲವು ಇಂಥ ನಮ್ಮನ್ನ ನಾವು ತೊಡಗಿಸ್ಕೊಂಡು ಬ್ಯುಸಿ ಆದ್ರೆ ಒಳ್ಳೇದು ಅನ್ಕೊಳ್ತೇನೆ ನಾನು. ಯಾಕಂದ್ರೆ ಕಲಿವಿಕೆಗೆ ವಯಸ್ಸಿನ ಮಿತಿ ಇಲ್ಲ, ನಾವು ಎಷ್ಟು ಕಲಿತಾ ಇರ್ಬೋದು ಜೀವನದಲ್ಲಿ. ಹಾಗಾಗಿ ಸಮಯವನ್ನು ಸುಮ್ಮನೆ ಹಾಳು ಹರಟೆಗಳ ವ್ಯರ್ಥ ಮಾಡದೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಏನೇನೋ ಆಕ್ಟಿವಿಟೀಸ್ ಅಲ್ಲಿ ಅವರನ್ನು ಭಾಗಿಸ್ಕೊಂಡ್ರೆ ಮೆಂಟಲಿಯೂ ನಾವು ಸ್ಟ್ರೆಂತ್ ಆಗ್ತೇವೆ ಅಂತ ನನ್ನ ಇದು. ಓಕೆ, ಅಂದ್ರೆ ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಅಂಬಿಕಾ ಅವರೇ, ಇಲ್ಲಿವರೆಗೆ ಬಂದು ನೀವು ನಿಮ್ಮ ಒಂದು ಅನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ.